ನೋಡಿ ಇಲ್ಲಿ ಇವತ್ತೇ ನಾವು 50 ಮಾವಿನಕಾಯಿದ್ದು ಉಪ್ಪಿನಕಾಯಿನ ಹಾಕ್ತಾಯಿದ್ದೀವಿ. ಇದು ಜವಾರಿ ಮಾವಿನಕಾಯಿ. ಇಲ್ಲಿ ನೀವು ನೋಡ್ಬೋದು. ಮಾವಿನಕಾಯಿನ ನಾವು ಒಂದು 2 ಅವರ್ಸ್ ನೀರಲ್ಲಿ ಉಪ್ಪು ಹಾಕಿ ನೆನೆ ಇಡಬೇಕು. ಅವಾಗ ಮೆಲ್ಗಿನ ಸಿಪ್ಪೆ ಸ್ವಲ್ಪ ದಪ್ಪ ಆಗುತ್ತೆ, ಮಾವಿನಕಾಯಿ ಚೆನ್ನಾಗಿ ಬರುತ್ತೆ, ಹಾಳಾಗಂಗಿಲ್ಲ. ವರ್ಷ 2 ವರ್ಷನೂ ನಾವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ನೋಡಿ ನೀರಲ್ಲಿ ಈ ಥರ ತೊಳೆದ್ಬಿಟ್ಟು ಮಾವಿನಕಾಯಿನ ನಾವು ಒಂದು ಕಾಟನ್ ಬಟ್ಟೆ ಮೇಲ್ಗಡೆ ಹಾಕೋಬೇಕು. ಇಲ್ಲಿ ನೋಡಿ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದರೆ ಇದು ನೀಟಾಗಿ ಡ್ರೈ ಆಗಿ ಒರೆಸ್ಕೋಬೇಕು. ನೀರಿನ ಅಂಶ ಇದ್ದರೆ ಮಾವಿನಕಾಯಿ ಹಾಳಾಗುತ್ತೆ. ಹಂಗಾಗಿಬಿಟ್ಟು ನಾವು ನೀಟಾಗಿ ಇದನ್ನು ಈ ಥರ ತೊಳ್ಕೊಬೇಕು. ತುಂಬ ಈಸಿ ಮೆಥಡ್ ಇದೆ ಮಾವಿನಕಾಯಿದು. ಮಾವಿನಕಾಯಿ ಮಸಾಲೆನೂ ಕೂಡ ಯಾವ ಥರ ಮಾಡಬೇಕು ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾರಾದರೆ ಮಾವಿನಕಾಯಿ ಉಪ್ಪಿನಕಾಯಿ ಬಿಸ್ನೆಸ್ ಮನೆಯಿಂದ ಸ್ಕೇಲಲ್ಲಿ ಮಾಡಬೇಕಂದ್ರೆ ಅವರಿಗೆ ಇದು ತುಂಬ ಈಸಿ ಮೆಥಡ್ ಇದೆ. ಈ ಸೀಸನಲ್ಲಿ ನೀವು ಏನಾದರೂ ಬಿಸ್ನೆಸ್ ಮಾಡ್ತೀವಿ ಮಾವಿನಕಾಯಿ ಉಪ್ಪಿನಕಾಯಿದು ಅಂದರೆ ತುಂಬ ಚೆನ್ನಾಗಿ ನಿಮ್ಮ ಪ್ರಾಫಿಟು ಕೂಡ ಆಗುತ್ತೆ. ನಾ ಹೇಳೋ ಮೆಥಡಲ್ಲಿ ನೀವು ಈ ಉಪ್ಪಿನಕಾಯಿನ ಮಾಡ್ಕೊಳ್ಳಿ. ಮಾವಿನಕಾಯಿ ಹಣ್ಣಾಗಿರಬಾರ್ದು, ಈ ಥರ ಬಿರ್ಸಿರ್ಬೇಕು ಮಾವಿನಕಾಯಿ. ನೋಡಿ ಎಲ್ಲ ಮಾವಿನಕಾಯಿನ ನಾವು ನೀರಿಂದ ತಕ್ಕೊಂಡು ಡ್ರೈ ಮಾಡ್ಕೊಂಡು ಬರೋಣ. ನೋಡಿ ಎಲ್ಲ ಮಾವಿನಕಾಯಿನೂ ನೀರಿಂದ ತೆಗೆದ ನಂತರ ಈ ಥರ ನಾವು ಕಾಟನ್ ಬಟ್ಟೆಯಿಂದ ಮಾವಿನಕಾಯಿನ ನೀಟಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡು ಆಮೇಲೆ ಇದನ್ನು ಒಂದು 15 ನಿಮಿಷ ಗಾಳಿಗೆ ಇದೇ ಥರ ಬಿಟ್ಬಿಡೋಣ. ಇದರೊಳಗಡೆ ಏನಾದರೆ ನೀರಿನ ಅಂಶ ಇದ್ದರೆ ಅದನ್ನು ಕೂಡ ಡ್ರೈ ಆಗುತ್ತೆ. ನೋಡಿ ಎಲ್ಲ ಮಾವಿನಕಾಯಿನೂ ಒರೆಸಿ ಒಂದು 10-15 ನಿಮಿಷ ಇದೇ ಥರ ನಾವು ಗಾಳಿಗೆ ಬಿಟ್ಟಿರೋದು. ಇವಾಗ ಇದ್ರೊಳಗಡೆದು ಒಂದು ಮಾವಿನಕಾಯಿನ ತೊಗೊಂಡ್ಬಿಟ್ಟು ನೋಡಿ ಮಾವಿನಕಾಯಿದು ಮೇಲ್ಗಡೆ ತೊಟ್ಟನ್ನು ತಕ್ಕೊಳ್ಳೋಣ. ಆಮೇಲೆ ನಿಮ್ಗೆ ಎಷ್ಟು ಸೈಜಲ್ಲಿ ಬೇಕು ಅಷ್ಟು ಸೈಜಲ್ಲಿ ಇಲ್ಲಿ ನಾವು ತುಕಡಿನ ಮಾಡ್ಕೋಬೇಕು. ಈ ಥರ ಈ ಒಳಗಡೆದನ್ನು ತಕ್ಕೋಬೇಕು. ಸ್ವಲ್ಪ ಹಾರ್ಡ್ ಇರುತ್ತೆ, ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಈ ಸೈಜ್ ಪರ್ಫೆಕ್ಟಾಗಿರುತ್ತೆ. ಇದು ಒಳಗಡೆದನ್ನ ಪೂರ್ತಿ ತೆಗಿಯೋಕ್ಕೆ ಹೋಗಬೇಡಿ, ಇದನ್ನಿದ್ರೆ ಇದ್ರ ರುಚಿ ಜಾಸ್ತಿ ಆಗುತ್ತೆ. ನೀವು ಬಿಸ್ನೆಸ್ಗೂ ಕೂಡ ಮಾಡ್ತೀನಿ ಅಂದರೆ ಇಷ್ಟೇ ಸೈಜಲ್ಲಿ ಮಾಡಿ, ಚೆನ್ನಾಗಿರುತ್ತೆ ನೋಡೋಕ್ಕೂ. ಆಮೇಲೆ ಕ್ವಾಂಟಿಟಿನೂ ನಾವು ಜಾಸ್ತಿ ಕೊಟ್ಟಂಗೆ ಅನಿಸುತ್ತೆ. ಯಾಕಂದರೆ ಫಸ್ಟ್ ಇಂಪ್ರೆಷನ್ ಇಸ್ ಲಾಸ್ಟ್ ಇಂಪ್ರೆಷನ್ ಅಂತಾರೆ. ನೀವು ಎಷ್ಟು ಚೆನ್ನಾಗಿ ಮಾಡಿಕೊಡ್ತೀರ ಅಷ್ಟು ಅವರಿಗೆ ಟೇಸ್ಟು ಸಖತ್ತಾಗಿ ಅನಿಸುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ನೋಡಿ ನಾವೆಲ್ಲದೂ ಇವಾಗ ಇದೇ ಥರ ಕಟ್ ಮಾಡ್ಕೊಂಡು ಬರೋಣ. ನೋಡಿ ಒಳಗಡೆದು ಆ ಥರ ಗೊಟ್ಲಿ ಏನಾದರೂ ಉಳಿದಿದ್ರೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ನೋಡಿ ಮಾವಿನಕಾಯಿ ಒಳಗಡೆದು ಗೊಟ್ಲಿದು ಈ ಥರ ಉಳಿದಿರುತ್ತಲ್ಲ ಇದೆಲ್ಲ ತಕ್ಕೋಬೇಕು, ಇದೆಲ್ಲ ಇರಬಾರ್ದು. ನೋಡಿ ಮಾವಿನಕಾಯಿನ ಕಟ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಈ ಥರ ಒಂದು ಸ್ವಲ್ಪ ಗಾಳಿಗೆ ಕಾಟನ್ ಬಟ್ಟೆ ಮೇಲ್ಗಡೆ ಒಣಾಕಿರೋದು. ಫ್ಯಾನ್ ಗಾಳಿಯಲ್ಲೇ ಒಂದು 10-15 ನಿಮಿಷ ಈ ಥರ ನಾವು ಇದನ್ನು ಮಾವಿನಕಾಯಿ ಹೋಳನ್ನು ಗಾಳಿಗೆ ಹಾಕಬೇಕು. ಇದರೊಳಗಡೆ ಏನಾದರೆ ನೀರಿನ ಅಂಶ ಏನಾದರೆ ಇನ್ನೊಂದು ಸ್ವಲ್ಪ ಮಿಕ್ಕಿದ್ರೆ ಅದನ್ನು ಕೂಡ ಡ್ರೈ ಆಗಬೇಕು. ಅದಕ್ಕೋಸ್ಕರ ಈ ಥರ ನಾವು ಫ್ಯಾನಿನ ಗಾಳಿಗೆ ಬರೀ ಒಂದು 10-15 ನಿಮಿಷ ಮಸಾಲೆ ಹುರಿಯೋ ತನಕ ಈ ಥರ ನಾವು ಒಣಗಿಸ್ಕೊಳ್ಳೋಣ. ನೋಡಿ ವಿತ್ ಮೆಜರ್ಮೆಂಟ್ ಮತ್ತು ವೇಟ್ ಮಾಡಿಬಿಟ್ಟು ಇವತ್ತಿಂದ ಈ ರೆಸಿಪಿನ ಮಾಡೋಣ. 50 ಮಾವಿನಕಾಯಿಗೆ ಎಷ್ಟು ಮಸಾಲೆ ಮಾಡ್ಕೋಬೇಕಂತನೂ ಕೂಡ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಫಸ್ಟ್ ನಾವು ಮೆಂತ್ಯನ ತೊಗೊಳ್ಳೋಣ. ಮೆಂತ್ಯ ಬೀಜ ಇದು ಒಂದು 200 ಗ್ರಾಮ್ ಅಷ್ಟು ನಾವು ತೊಗೋಬೇಕು. ನೋಡಿ ನೀವು ಮೆಂತ್ಯ ಇನ್ನೊಂದು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಬಟ್ ಕಡಿಮೆ ಮಾತ್ರ ಹಾಕ್ಳೋಕೆ ಹೋಗಬೇಡಿ. ನೋಡಿ ಇವಾಗ ಇದನ್ನು ಒಂದು ಬೌಲಕ್ಕೆ ತಗೊಳ್ಳೋಣ. ಮತ್ತು ಇದೇ ಬೌಲಕ್ಕೇ ಸಾಸಿವೆನ ಹಾಕ್ಕೊಳ್ಳೋಣ. ನೀವು ದಪ್ಪ ಸಾಸಿವೆ ಸಣ್ಣ ಸಾಸಿವೆ ಯಾವುದು ಬೇಕೋ ಅದನ್ನು ತೊಗೋಬೋದು. ಸಾಸಿವೆ ಮಾತ್ರ ಇಲ್ಲಿ ನಾವು 250 ಗ್ರಾಮ್ ಅಷ್ಟು ಹಾಕ್ಕೊಳ್ಳೋಣ. ನೀವು ಸಾಸಿವೆ ಬೇಡ ಅಂದರೆ ಸಾಸಿವೆದು ಬೇಳೆ ಸಿಗುತ್ತೆ, ಅದನ್ನು ಕೂಡ ತೊಗೋಬೋದು. ಅದ್ರ ರುಚಿ ಕೂಡ ಚೆನ್ನಾಗೇ ಇರುತ್ತೆ. ಬಟ್ ಇಲ್ಲಿ ನಾನು ನಾರ್ಮಲಾಗಿ ಮನೆಯಲ್ಲಿ ಇರೋಂಥನೇ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದರಿಂದನೇ ಉಪ್ಪಿನಕಾಯಿ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಬಿಸ್ನೆಸ್ಗೂ ಕೂಡ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಹೊಸ ರುಚಿ ಆಗುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನೋಡಿ ಮೆಂತ್ಯ 200 ಗ್ರಾಮ್ ಅಂದರೆ ಸಾಸಿವೆ 250 ಗ್ರಾಮ್ ಅಷ್ಟು ತೊಗೊಂಡಿರೋದು. ಇವಾಗ ಈ ಸಾಸಿವೆನೂ ಬೇರೆ ಬೌಲಕ್ಕೆ ತಗೊಳ್ಳೋಣ. ನೋಡಿ ಇಲ್ಲಿ ತಿನಾ ಸೊಂಫನ್ನು ತೊಗೊಂಡಿರೋದು. ತಿನಾ ಸೊಂಫು ಸ್ಕಿಪ್ ಮಾಡೋಂಗಿಲ್ಲ, ಕಂಪಲ್ಸರಿ ಇದನ್ನು ನಾವು ಹಾಕಲೇಬೇಕು.
ಇದರಿಂದ ರುಚಿ ಚೆನ್ನಾಗಿ ಬರುತ್ತೆ. ನೀವು ಹೊರಗಡೆಯಿಂದ ಕೊಂಡು ತಂದಿರ್ತೀರಲ್ಲ ಮಸಾಲೆ, ಉಪ್ಪಿನಕಾಯಿ ಮಸಾಲೆ ಅಥವಾ ಕೊಂಡು ತಂದಿರೋದು ಉಪ್ಪಿನಕಾಯಿ ತಿಂತಾ ಇದ್ರೆ ಅವ್ರ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ. ಅದಕ್ಕೆ ಇದು ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಅನ್ಕೋಬೋದು. ಸೊ ಇದನ್ನು ಒಂದು 20 ಗ್ರಾಮಷ್ಟು ಹಾಕ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ 20 ಗ್ರಾಮ್ ಇಲ್ಲಿ ನಾವು ತಿನ್ನೋ ಸೌಂಫನ್ನು ಹಾಕ್ಕೊಳ್ಳೋಣ. ಇದನ್ನು ಕೂಡ ಒಂದು ಬೌಲಕ್ಕೆ ತಕ್ಕೊಳ್ಳೋಣ. ಇದೆಲ್ಲ ಸೆಪ್ರೇಟಾಗಿಯೇ ತಕ್ಕೋಬೇಕು. ಇವಾಗ ನೋಡಿ ಉಪ್ಪು ಕೂಡ ಮೆಜರ್ಮೆಂಟಿಂದ ಹಾಕ್ಕೊಳ್ಳೋಣ. ಒಂದು ಅರ್ಧ kg ಅಷ್ಟು ಉಪ್ಪನ್ನು ನಾವಿಲ್ಲಿ ತಗೋಬೇಕು. ಯಾಕಂದರೆ ಮತ್ತೆ ಮೇಲ್ಗಡೆ ಒಂದು ಹಿಡಿ ಉಪ್ಪನ್ನು ಜಾಸ್ತಿ ಹಾಕ್ಕೋಬೋದು. ಬಟ್ ಇಲ್ಲಿ ಅರ್ಧ kg ಉಪ್ಪು ಇವಾಗ ಸದ್ಯಕ್ಕೆ ತಗೊಳ್ಳೋಣ. ಇದನ್ನು ಕೂಡ ಪಕ್ಕಕ್ಕಿಡೋಣ. ಇವಾಗ ನೋಡಿ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ತೊಗೊಂಡಿರೋದು ಪ್ಯೂರ್ ಆರ್ಗ್ಯಾನಿಕ್ಕು, ಪ್ಯೂರ್ ಬ್ಯಾಡಗಿ ಮೆಣಸಿನ್ಕಾಯಿ. ಇದರಲ್ಲಿ ಯಾವುದೇ ಥರ ಬೇರೆದು ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೊಂಡಿಲ್ಲ. ಇಲ್ಲಿ ಕಲರ್ ನೋಡಿಬಿಟ್ಟು ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಇದನ್ನು ಒಂದು 100 ಗ್ರಾಮ್ ಅಷ್ಟು ನಾವು ತೊಗೋಬೇಕು. ನೋಡಿ 100 ಗ್ರಾಮ್ ಪ್ಯೂರ್ ಆರ್ಗ್ಯಾನಿಕ್ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ನಾವಿಲ್ಲಿ ತೊಗೋಬೇಕು. ಇವಾಗ ನೋಡಿ ಇಲ್ಲಿ ತೊಗೊಂಡಿರೋದು ಗುಂಟೂರು ಬ್ಯಾಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್. ಗುಂಟೂರು ಮತ್ತು ಬ್ಯಾಡಗಿ ಎರಡೂ ಕೂಡಿ ಮಿಕ್ಸ್ ಮಾಡ್ಕೊಂಡಿರೋಂಥ ಇದೊಂದು ಕೆಂಪು ಖಾರದ ಪುಡಿ ಅನ್ಬೋದು. ಪ್ಯೂರ್ ಆರ್ಗ್ಯಾನಿಕ್ ಆಗಿದೆ, ತುಂಬ ಸಖತ್ತಾಗಿದೆ. ಇಲ್ಲಿ ನೀವು ನೋಡ್ಬೋದು. ನೋಡಿ ಇದನ್ನು ಕೂಡ ನಾವು ಇಲ್ಲಿ ಒಂದು 200 ಗ್ರಾಮ್ ಅಷ್ಟು ತೊಗೊಳ್ಳೋಣ. ಸೊ ಖಾರದೂ ಆಯಿತು, ಕಲರಕ್ಕೂ ಆಯಿತು. ಇವೆರಡು ಹಾಕಿದ ನಂತರ ನಿಮಗೆ ಉಪ್ಪಿನಕಾಯಿ ಕಲರ್ ನೋಡಿಬಿಟ್ಟೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದ್ದು ಪ್ಯೂರ್ ಆರ್ಗ್ಯಾನಿಕ್ ಖಾರ ಇದೆ. ಯಾರಿಗಾದರೆ ಬೇಕಂದ್ರೂ ಕೂಡ ನೀವು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು, ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ನೋಡಿ ಇದು ಯಾವ ಥರಪ್ಪ ಖಾರ ಅಂತ ಅನ್ಕೋಬೋದು. ಇದು ಪ್ಯೂರ್ ಗುಂಟ್ರು ಖಾರ ಇದೆ. ಸ್ವಲ್ಪ ರೆಡಿಶಲ್ಲಿ ಬರುತ್ತೆ, ತುಂಬ ಜಾಸ್ತಿ ಕೆಂಪು ಬಣ್ಣ ಬರೋಂಗಿಲ್ಲ. ಇದು ಖಾರ ಜಾಸ್ತಿ ಇರೋದ್ರಿಂದ ಇದು ಒಂದು ಸ್ವಲ್ಪ ಈ ಥರ ಲೈಟ್ ರೆಡಿಶ್ ಕಲರಲ್ಲಿ ಬಂದಿರುತ್ತೆ. ಬಟ್ ಖಾರ ಮಾತ್ರ ತುಂಬ ಜೋರಾಗಿರುತ್ತೆ ಇದು. ನೋಡಿ ಇದು ಒಂದು 100 ಗ್ರಾಮ್ ಅಷ್ಟು ನಾವಿಲ್ಲಿ ತಗೋಬೇಕು. ಸ್ವಲ್ಪ ಜಾಸ್ತಿ ಇದೆ, ತಕ್ಕೊಳ್ಳೋಣ. ನೋಡಿ 100 ಗ್ರಾಮ್ ಇಲ್ಲಿ ಪ್ಯೂರ್ ಗುಂಟೂರು ಖಾರನ ತಗೊಂಡಿರೋದು. ಇದನ್ನು ಕೂಡ ಪಕ್ಕಕ್ಕಿಡೋಣ. ನೋಡಿ ಇಲ್ಲಿ ಬೆಲ್ಲನ ತಗೋಬೇಕು. ರುಚಿ ಜಾಸ್ತಿ ಬೇಕಂದರೆ ಇಲ್ಲಿ ಬೆಲ್ಲನ ಒಂದು ಸ್ವಲ್ಪ ನೀವು ಜಾಸ್ತಿ ತಗೋಬೋದು. ನಮಗೆ ಕಡಿಮೆ ಬೆಲ್ಲ ಬೇಕು, ಕಡಿಮೆ ರುಚಿ ಬೇಕಂದರೆ ಇಲ್ಲಿ ನೀವು ಬೆಲ್ಲನ ಕಡಿಮೆ ತಗೋಬೋದು. ಇವತ್ತೇ ನಾನು ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ. ಜಾಸ್ತಿ ರುಚಿನೂ ಇರಬಾರ್ದು, ಜಾಸ್ತಿ ಖಾರನೂ ಇರಬಾರ್ದು. ಸೊ ಹಾಗಾಗಿ ಬ್ಯಾಲೆನ್ಸ್ ಆಗಿ ಮಾಡೋಕ್ಕೆ ಇಲ್ಲಿ ನಾನು ಬೆಲ್ಲನ 1 kg ತೊಗೊಂಡಿದ್ದೀನಿ. ಏನು ನಾನು ಅದು ಮಾವಿನಕಾಯಿ ತೊಗೊಂಡಿದ್ದೀನಲ್ಲ, ಆ ಮಾವಿನಕಾಯಿ ತುಂಬ ಹುಳಿ ಇದೆ. ಹಾಗಾಗಿ ಇಲ್ಲಿ ನಾನು 1 kg ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. 1 kg ಅಷ್ಟು ಬೆಲ್ಲನ ನಮಗೆ 50 ಮಾವಿನಕಾಯಿಗೆ ಆಗುತ್ತೆ. ಅಕಸ್ಮಾತ್ ಮಾವಿನಕಾಯಿ ಜಾಸ್ತಿ ಹುಳಿ ಇಲ್ಲ ಅಂದರೆ ಇಲ್ಲಿ ನೀವು ಬೆಲ್ಲನ ಇನ್ನೂ ಕಡಿಮೆ ತೊಗೋಬೋದು. ಒಂದು 700 ಗ್ರಾಮ್ ಹಾಗೆ ತೊಗೋಬೋದು. ಸೊ ಇಲ್ಲಿ ನಾನು ಕರೆಕ್ಟಾಗಿ 1 kg ಅಷ್ಟು ಬೆಲ್ಲನ ತೊಗೋತಾ ಇದ್ದೀನಿ. ನೋಡಿ ಬೆಲ್ಲನ ಈ ಥರ ಜಜ್ಜಿ ಬಿಟ್ಟು ತೊಗೊಂಡಿರೋದು. ಇವಾಗ ಈ ಬೆಲ್ಲನ ನಾವು ನೋಡಿ ಇಲ್ಲಿ ದಪ್ಪ ತಳ ಇರೋವಂಥ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಇದ್ರ ಒಳಗಡೆನೂ ಬೆಲ್ಲನ ಹಾಕ್ಕೊಳ್ಳೋಣ. ಬೆಲ್ಲನ ಹಾಕ್ಕೊಂಡು ಇದ್ರ ಒಳಗಡೆ ದೊಡ್ಡ ಗ್ಲಾಸಿಂದ 1 ಗ್ಲಾಸು ನೀರನ್ನು ಹಾಕೋಬೇಕು. ಅಳತೆಯಲ್ಲಿ ನೋಡಬೇಕಂದ್ರೆ ನೋಡಿ ಬೆಲ್ಲ ತೊಯ್ಯಷ್ಟೇ ಇಲ್ಲಿ ನಾವು ನೀರನ್ನು ಹಾಕೋಬೇಕು. 1 ಗ್ಲಾಸ್ ನೀರು ಸಾಕಾಗುತ್ತೆ. ನಾವು ನಾರ್ಮಲಾಗಿ ನೀರು ಕುಡಿಯೋಕ್ಕೆ ಯಾವ ಗ್ಲಾಸನ್ನು ಯೂಸ್ ಮಾಡ್ತೀವಿ ಆ ಗ್ಲಾಸಿಂದ 1 ಗ್ಲಾಸ್ ಹಾಕಿದರೆ ಸಾಕು, ಅಥವಾ ಬೆಲ್ಲ ತೊಯ್ಯಷ್ಟು ಹಾಕಿದ್ರೂ ಸಾಕು. ನೋಡಿ ಇವಾಗ ನಾನು ಬೆಲ್ಲನ ಸಣ್ಣದಾಗಿ ಜಚ್ಕೊಂಡಿದ್ದೆ, ಹಾಗಾಗಿ ಇದು ಬೇಗ ಕುದಿಯುತ್ತೆ. ನೋಡಿ ಈ ಥರ ಒಂದು ಸರ್ತಿ ಕೈ ಆಡಿಸ್ಕೊಳ್ಳೋಣ. ಇವಾಗ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಯೋಕೆ ಬಿಡೋಣ. ಬಟ್ ಮಧ್ಯ ಮಧ್ಯದಲ್ಲಿ ಇದೇ ಥರ ಕೈ ಆಡಿಸ್ಬೇಕು. ನೋಡಿ ಈ ಥರ ಮಧ್ಯ ಮಧ್ಯದಲ್ಲಿ ನಮಗೆ ಕೈ ಆಡಿಸ್ಬೇಕಾಗಿದೆ. ಫ್ಲೇಮನ್ನು ಮಾತ್ರ ಹೈ ಟು ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮಲ್ಲಿನೂ ಕೂಡ ಬೇಡ. ಸೊ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು 2 ಕುದಿ ಬರೋ ತನಕ ಕುದಿಸ್ಕೋಬೇಕು. ಇದನ್ನು ಕುದಿ ಬರೋ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಬಟ್ ಇನ್ನೊಂದು ನಾವು ಸೈಡಿಗೆ ಮಸಾಲೆ ಹುರಿಯೋ ತನಕ ನೀವು ಇದನ್ನು ಇದೇ ಥರ ಬಿಡೋಂಗಿಲ್ಲ, ಯಾಕಂದರೆ ತೆಳಗಡೆ ಬೆಲ್ಲ ಸೀದೋಗುತ್ತೆ. ಹಾಗಾಗಿ ಮಸಾಲೆ ಹುರಿತಾ ಮಧ್ಯ ಮಧ್ಯದಲ್ಲಿ ಈ ಥರ ಕೈ ಆಡಿಸ್ತಾ ಇಲ್ಲಿ ನಾವು ಇದನ್ನು ಬೆಲ್ಲನ ಕುದಿಸ್ಕೊಂಡು ಬರೋಣ. ಬಟ್ ಬಿ ಕೇರ್ಫುಲ್, ನೀರನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಬೆಲ್ಲ ತೊಯ್ಯಷ್ಟೇ ಇಲ್ಲಿ ನೀರನ್ನು ಹಾಕ್ಕೊಳ್ಳಿ. ಸೊ ಇದನ್ನು ಕುದಿ ಬರೋ ತನಕ ಮಸಾಲೆ ಹುರ್ಕೊಳ್ಳೋಣ. ಇವಾಗ ನೋಡಿ ಇಲ್ಲೊಂದನ್ನ ಕಬ್ಬಣದ್ದು ಕಡಾಯಿನ ತೊಗೊಂಡಿದ್ದೀನಿ. ಇದ್ರ ಒಳಗಡೆ ಸಾಸಿವೆನ ಹಾಕ್ಕೊಳ್ಳೋಣ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಚಟಪಟ ಅನ್ನೋ ತನಕ ಸಾಸಿವೆನ ಹುರ್ಕೋಬೇಕು. ಇವನ್ ನೀವು ಸಾಸಿವೆ ಬೀಜ ತೊಗೊಂಡಿದ್ರು ಸಾಸಿವೆ ಬೀಜನೂ ಕೂಡ ನೀವು ಇದೇ ಥರ ಒಂದು ಸ್ವಲ್ಪ ಒಳಗಡೆ ಮೈಚರ್ ಹೋಗೋ ತನಕ ಹುರ್ಕೋಬೇಕಾಗತ್ತೆ.
ಬಟ್ ಸಾಸಿವೆ ಇದ್ದರೆ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಚಟಾಪಟ ಅನ್ನೋ ತನಕ ಹುರ್ಕೋಬೇಕು. ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹಾಗೂ ವಿಶ್ವಲ್ ಅಡುಗೆ ಮನೆಯದು ಪ್ಯೂರ್ ಆರ್ಗ್ಯಾನಿಕ್ ಮಸಾಲಗಳಾಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಆಗಿರ್ಬೋದು, ಯಾರಿಗಾದರೆ ಬೇಕಂದರೆ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅಲ್ಲಿ ಮೆಸೇಜ್ ಹಾಕಿ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇದೆ. ಹಾಗೂ ಕಾಲ್ ಮಾಡಿದರೆ ಕಾಲನ್ನು ಎತ್ತೋದಿಲ್ಲ. ದಯವಿಟ್ಟು ಮೆಸೇಜಸ್ನ ಹಾಕಿ ನಾವು ರಿಪ್ಲೈಯನ್ನು ಮಾಡ್ತೀವಿ. ನೋಡಿ, ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಇದೆ. ಕೈ ಬಿಡದೇನೆ ಹುರ್ಕೋಬೇಕು. ಪಕ್ಕಕ್ಕೆ ಬೆಲ್ಲ ಕುದಿಯೋಕೆ ಇಟ್ಟಿದ್ದೀವಿ ಅಂತ ಮರಿಬೇಡಿ. ಅದನ್ನು ಕೂಡ ಮಧ್ಯ ಮಧ್ಯದಲ್ಲಿ ಕೈನ ಆಡಿಸ್ಕೊಳ್ಳಿ. ನೋಡಿ, ಸಾಸಿವೆ ಚಟಪಟ ಅಂದು ಚೆನ್ನಾಗಿ ಹುರಿದಿದೆ. ಮೀಡಿಯಮ್ ಫ್ಲೇಮಲ್ಲಿನೇ ಹುರ್ಕೊಂಡಿರೋದು. ಉರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಇದು ನಾವು 1 ವರ್ಷ ಸ್ಟೋರ್ ಮಾಡಬೇಕು. ಹಾಗಾಗಿ ನಿಧಾನಕ್ಕೆ ಹುರ್ಕೋಬೇಕು. ಜಾಸ್ತಿ ಸಿಹಿದೋದ್ರೆ ಮತ್ತು ಉಪ್ಪಿನಕಾಯಿ ಕೆಡುತ್ತೆ. ಹಾಗಾಗಿ ನಿಧಾನಕ್ಕೆ ಹುರ್ಕೋಬೇಕು. ಇವಾಗ ಇದು ಚೆನ್ನಾಗಿ ಹುರಿದಿದೆ. ಇದನ್ನು ನಾವು ತಗೊಳ್ಳೋಣ. ನೋಡಿ, ಇಲ್ಲಿ ಮೆಂತ್ಯ ಕೂಡ ಹಾಕೊಳ್ಳೋಣ. ಮೆಂತ್ಯ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚಟಪಟ ಅನ್ನೋ ತನಕ, ಗಮ್ ಅಂತ ವಾಸನೆ ಬರೋ ತನಕ ಹುರ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಸೆಪ್ರೇಟಾಗಿಯೇ ಹುರ್ಕೋಬೇಕು. ಒಂದೇ ಸರ್ತಿ ಹುರ್ಕೊಳಕ್ಕೆ ಹೋಗಬೇಡಿ. ನೋಡಿ, ಮೆಂತ್ಯ ಹುರಿಯೋ ತನಕ ಬೆಲ್ಲ ಏನಾಗಿದೆ ಅಂತ ನೋಡೋಣ. ನೋಡಿ, ಬೆಲ್ಲ ಇಲ್ಲಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ. ಬಾಣಲಿನ ಒಂದು ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ. ಈ ಥರ ಉಕ್ತಾ ಇದೆ, ಇಲ್ಲಿ ನೋಡ್ಬೋದು. ನೋಡಿ, ಉಕ್ಕಿ ಚೆಲ್ಲುತ್ತೆ. ಹಾಗಾಗಿಬಿಟ್ಟು ನಿಧಾನಕ್ಕೆ ಒಂದು ಸ್ವಲ್ಪ ದೊಡ್ಡದ ಬಾಣಲಿ ತೊಗೊಂಡೆ. ಇಲ್ಲಿ ನೀವು ಬೆಲ್ಲನ ಕರಗಿಸ್ಕೊಳ್ಳಿ. ನೋಡಿ, ಬೆಲ್ಲದ್ದು ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಕುದಿಸ್ಕೋಬೇಕು. ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಬೆಲ್ಲದ್ದು ಕಲರ್ ಚೇಂಜ್ ಆಗೋ ತನಕ ಕುದಿಸ್ಕೊಳ್ಳೋಣ. ನಾವು ಸಾಸಿವೆ ಹುರಿಯೋ ತನಕನೇ ಇಷ್ಟು ಚೆನ್ನಾಗಿ ಇಲ್ಲಿ ಬೆಲ್ಲ ಕುದ್ದಿದೆ. ಇಲ್ಲಿ ನೀವು ನೋಡ್ಬೋದು. ನೋಡಿ, ಬಿಟ್ಟರೆ ಈ ಥರ ಉಕ್ಕುತ್ತೆ. ಆವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇಲ್ಲಾಂದರೆ ಟೋಟಲಾಗಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಒಂದು ಸರ್ತಿ ಕೈ ಆಡಿಸ್ಕೊಂಡು ಮತ್ತೆ ಇಲ್ಲಿ ನೀವು ಫ್ಲೇಮನ್ನು ಆನ್ ಮಾಡ್ಕೋಬೋದು. ನೋಡಿ, ಇವಾಗ ಇಲ್ಲಿ ಬೆಲ್ಲದ ಕಲರ್ ಚೇಂಜ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು. ಪರ್ಫೆಕ್ಟಾಗಿ ಆಗಿದೆ. ಬೆಲ್ಲದ ಕಲರ್ ಚೇಂಜ್ ಆಗಿದೆ. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ನಾವು ತಣ್ಣಗಾಗೋಕ್ಕೆ ಬಿಡೋಣ. ನೋಡಿ, ಮೆಂತ್ಯ ಕೂಡ ತುಂಬ ಚೆನ್ನಾಗಿ ಹುರಿದಿದೆ. ಘಮ್ ಅಂತ ವಾಸನೆ ಬರ್ತಾ ಇದೆ. ಇವಾಗ ಮೆಂತ್ಯ ಕೂಡ ತಕ್ಕೊಳ್ಳೋಣ. ನೋಡಿ, ಇದಕ್ಕೇನೆ ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗನ ತೊಗೊಂಡಿರೋದು, ಒಂದು 10 ಲವಂಗ ತೊಗೊಂಡಿರೋದು, ಒಂದು 2 ಇಂಚಷ್ಟು ಚಕ್ಕೆನ ತೊಗೊಂಡಿರೋದು. ಇದಕ್ಕೇನೆ ಸೋಂಪು ಕೂಡ ಹಾಕೊಳ್ಳೋಣ. ಹೆಂಗೂ ನಾವೆಲ್ಲ ಮೆಜರ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ, ಹಾಗಾಗಿ ಪಟ ಹುರ್ಕೊಳ್ಳೋದಾಗುತ್ತೆ. ನೋಡಿ, ಸೋಂಪು ಮತ್ತು ಚಕ್ಕೆ ಲವಂಗನೂ ಕೂಡ ಚೆನ್ನಾಗಿ ಹುರಿದಿದೆ. ಇಲ್ಲಿ ನೋಡ್ಬೋದು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ನಾವು ಗಾಳಿಗೇನು ಒಣಾಕೋಕೆ ಇಲ್ಲಿ ಉಪ್ಪಿನಕಾಯಿ ಹಾಕಿದ್ವಿ ಅಲ್ಲ, ಒಂದು ಕಾಟನ್ ಬಟ್ಟೆ ಮೇಲೆ, ಅದೆಲ್ಲನೂ ತಗೊಂಡಿದ್ದೀನಿ. ಈ ಥರ ಒಂದು ಬಾಣಲಿ ಒಳಗಡೆ ತಗೊಂಡಿದ್ದೀನಿ. ನೋಡಿ, ಇಷ್ಟು ನಮ್ಮದು ಉಪ್ಪಿನಕಾಯಿ ಇವತ್ತೇ ರೆಡಿ ಮಾಡ್ತಾ ಇದ್ದೀವಿ. ನೋಡಿ, ಒಂದು ಮಿಕ್ಸರ್ ಜಾರನ್ನು ತಗೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ನಾವೇನು ಹುರಿದು ಆರೋಕ್ಕೆ ಇಟ್ಕೊಂಡಿದ್ದೀವಲ್ಲ ಸಾಸಿವೆ, ಅದನ್ನು ಹಾಕ್ಕೊಳ್ಳೋಣ. ಸಾಸಿವೆ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಬಿಸಿದ್ರಲ್ಲಿ ಹಾಕೋಕೆ ಹೋಗಬೇಡಿ. ಇವಾಗ ಸಾಸಿವೆ ಯಾವ ಥರ ನಾವು ಪುಡಿ ಮಾಡ್ಕೋಬೇಕಂದ್ರೆ ಆನ್ ಆಫ್ ಮಾಡ್ತಾ ಇದನ್ನು ನಾವು ಬೀಜದ ಥರ ಮಾಡ್ಕೋಬೇಕು. ಸಣ್ಣ ಪೌಡರು ಪುಡಿ ಆ ಥರ ಆಗಿರಬಾರ್ದು. ಸ್ವಲ್ಪ ಆನ್ ಆಫ್ ಮಾಡ್ತಾ ಇದನ್ನು ಬೀಜದ ಥರ ಮಾಡ್ಕೋಬೇಕು. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿಸ್ಬೇಕಂತ ಹೇಳಿ. ನೋಡಿ, ಈ ಥರ ಆನ್ ಆಫ್ ಮಾಡ್ತಾ ನಮಗೆ ಈ ಥರ ಬೀಜದ ಥರ ಪುಡಿ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಬಂದಿದೆ. ಕೆಲವೊಬ್ಬರು ಅದಕ್ಕೆ ಸಾಸಿವೆದ ಬೀಜನ ಹಾಕೋತಾರೆ, ಯಾಕಂದರೆ ಇದು ಮೇಲ್ಗಡೆ ಸಿಪ್ಪೆ ಕೆಲವೊಬ್ರು ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನಾನು ಇದೇ ಥರ ಹಾಕೋತಾ ಇದ್ದೀನಿ. ಒಳಗಡೆ ಒಂದೊಂದು ಸಾಸಿವೆ ಉಳಿದಿದ್ರೂ ಏನೂ ಪರವಾಗಿಲ್ಲ, ನೀವು ಇದೇ ಥರ ಹಾಕೋಬೋದು. ಇಲ್ಲ ಬೇಡ ನಮಗೆ ಸಾಸಿವೆ ಹೂಲು ಏನಾದರೂ ಉಳಿದಿದೆ ಅಂದರೆ ಸ್ವಲ್ಪ ನೀವು ಜಡಿ ಮಾಡಿ ಕೂಡ ಹಾಕೋಬೋದು. ಇವಾಗ ಇದನ್ನು ನಾವು ಉಪ್ಪಿನಕಾಯಿದೇನು ಬುಟ್ಟಿ ಇದೆಯಲ್ಲ, ಇದ್ರ ಒಳಗಡೆ ನಾನು ಹಾಕೋತ ಹೋಗ್ತಾಯಿದ್ದೀನಿ.
ಇವಾಗ ಮತ್ತೆ ಇದೇ ಮಿಕ್ಸರ್ ಜಾರಲ್ಲಿ ಮೆಂತ್ಯನ ಹಾಕ್ಕೊಳ್ಳೋಣ. ಮೆಂತ್ಯ ಕೂಡ ನಾವು ಚೆನ್ನಾಗೆ ಪುಡಿ ಮಾಡ್ಕೊಂಡು ಬರಬೇಕು. ಸ್ವಲ್ಪ ತರಿ ಹಂಗಿರಬೇಕು, ತುಂಬ ಜಾಸ್ತಿ ತರಿ ಇರಬಾರ್ದು. ನೋಡಿ, ಮೆಂತ್ಯ ಈ ಥರ ರವೆ ಥರ ಮಾಡ್ಕೊಂಡು ಬಂದಿರೋದು ನೋಡಿ. ತುಂಬ ಸಣ್ಣ ಇಲ್ಲ, ತುಂಬ ದಪ್ಪ ಇಲ್ಲ, ನಾರ್ಮಲಾಗಿ ಉಪ್ಪಿಟ್ಟಿನ ರವೆ ಇರುತ್ತಲ್ಲ ಅದೇ ಥರ ಮಾಡ್ಕೊಂಡಿರೋದು. ಇವಾಗ ಇದನ್ನು ಕೂಡ ಇದೇ ಬಾಣಲಿ ಒಳಗಡೆ ಹಾಕ್ಕೊಳ್ಳೋಣ. ಈಗ ಮತ್ತೆ ಇದೇ ಮಿಕ್ಸಿ ಜಾರಕ್ಕೆ ಸೋಂಪು, ಚಕ್ಕೆ, ಲವಂಗನ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ತುಂಬ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಸಣ್ಣದಾಗಿಯೇ ಮಾಡ್ಕೋಬೇಕು, ದಪ್ಪ ಇರಬಾರ್ದು, ಸಣ್ಣನೇ ಮಾಡ್ಕೋಬೇಕು. ಇದನ್ನು ಕೂಡ ಇದಕ್ಕೇ ಸೇರಿಸೋಣ. ಇವಾಗ ಇದಕ್ಕೇ ನಮ್ಮದು ಖಾರದ ಪುಡಿಗಳು ಏನು ತಕ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಬ್ಯಾಡಗಿ ಖಾರದ ಪುಡಿ, ಗುಂಟೂರು ಬ್ಯಾಡಗಿ ಮಿಕ್ಸ್ ಖಾರದ ಪುಡಿ, ಆಮೇಲೆ ಪ್ಯೂರ್ ಗುಂಟೂರು ಖಾರದ ಪುಡಿ, ಅರಿಶಿನ. ನೋಡಿ, ಇದೆಲ್ಲ ಮಾವಿನಕಾಯಿ ಒಳಗಡೆ ನಾವು ಈ ಮಸಾಲೆನ ಹಾಕೋಬೇಕಂಥೇಳಿ ನಾ ಈ ಬುಟ್ಟಿ ಒಳಗಡೆನೇ ಎಲ್ಲದನ್ನು ಹಾಕ್ಕೊಂಡಿದ್ದೆ. ಸೊ ಇವಾಗ ಇದ್ರ ಒಳಗಡೆ ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ಬುಟ್ಟಿಯಲ್ಲಿ ಎಷ್ಟು ಮಾವಿನಕಾಯಿ ಇದೆ, ಇನ್ನು ಇದರಷ್ಟು ಮಾವಿನಕಾಯಿ ಕೂಡ ಇನ್ನೊಂದು ಬುಟ್ಟಿಯಲ್ಲಿ ನಾವು ತಕ್ಕೊಂಡಿದ್ವಿ, ಇದು ಕಟ್ ಮಾಡಿರೋದು ಮಾವಿನಕಾಯಿ ತುಕುಡಿನ. ಸೊ ಹಾಗಾಗಿಬಿಟ್ಟು ಇವಾಗ ಇದನ್ನು ನಾವೊಂದು ದೊಡ್ಡದು ಏನು ಬಾಣಲಿ ಬರುತ್ತೆ ಅಥವಾ ಡಬ್ಬಿ ಬರುತ್ತೆ, ಸ್ಟೀಲಿಂದೇ ತೊಗೋಬೇಕು, ಇಲ್ಲಾಂದರೆ ಗ್ಲಾಸಿನ ತೊಗೊಳ್ಳಿ. ಸ್ಟೀಲು ಅಥವಾ ಗ್ಲಾಸ್ ಬಿಟ್ಟರೆ ಬೇರೆದ್ರಲ್ಲಿ ಹಾಕೋಕೆ ಹೋಗಬೇಡಿ. ಯಾಕಂದರೆ ನೀವು ಅಕಸ್ಮಾತ್ ಮಣ್ಣಿಂದ್ರಲ್ಲಿ ಹಾಕಿದರೆ ಅಥವಾ ಜರ್ಮನಿಯಲ್ಲಿ ಹಾಕಿದರೆ ಅದೇನಾಗುತ್ತಂದರೆ, ಇದಕ್ಕೆ ನಾವು ಉಪ್ಪೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಉಪ್ಪು ಹುಳಿ ಮಸಾಲೆ ಎಲ್ಲ ಇರೋದ್ರಿಂದ ಅದು ಸೈಡಿಗೆ ಒಂಥರ ಬುಷ್ ಬಂದಂಗೆ ಆಗುತ್ತೆ, ಡಬ್ಬಿನೂ ಹಾಳಾಗುತ್ತೆ, ಉಪ್ಪಿನಕಾಯಿನೂ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿಬಿಟ್ಟು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿಗೆ ಇವತ್ತೇ ನಾನು ಬಿಸ್ನೆಸ್ಗೂ ಕೂಡ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. 50 ಮಾವಿನಕಾಯಿದು ಉಪ್ಪಿನಕಾಯಿ ಅಂದರೆ ಅಷ್ಟು ಸುಲಭ ಅಲ್ಲ, ಸುಮಾರು ಎಷ್ಟೋ ಕೆ ಜಿಗಟ್ಟಲೆ ನಮ್ಮದು ಉಪ್ಪಿನಕಾಯಿ ರೆಡಿ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಅವರಿಗೆ ತುಂಬ ಸಿಂಪಲು, ಎದರಲ್ಲಿ ಹಾಕೋದು ಎದರಲ್ಲಿ ಮಾಡೋದು ಅಂತ ಟೆನ್ಷನ್ ಆಗುತ್ತೆ. ಹಾಗಾಗಿ ಇವತ್ತೇ ನಾನು ಆ ಮೆಥಡನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡೋಣ ಅಂದರೆ, ಇದೆಲ್ಲ ಇದರಲ್ಲಿ ಹಿಡ್ಸಂಗಿಲ್ಲ. ಸೊ ಇದನ್ನು ತೊಗೊಂಡ್ಬಿಟ್ಟು ಇವಾಗ ನಾವು ನೋಡಿ, ಇಲ್ಲಿ ನಾನು ಒಂದು ಸ್ಟೀಲಿನ ಡಬ್ಬಿನ ತೊಗೊಂಡಿದ್ದೀನಿ. ಯಾಕಂದರೆ ಇದ್ರ ಒಳಗಡೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದಾಗ ಮೇಲ್ಗಡೆ ಮುಚ್ಚಿಡೋಕ್ಕೂ ಈಸಿ ಆಗುತ್ತೆ, ತಿರುವೋಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಎಷ್ಟೇ ಕ್ವಾಂಟಿಟಿದು ಮಾಡಿ, ಈ ಥರ ಒಂದು ದೊಡ್ಡದು ಸ್ಟೀಲಿಂದು ಬುಟ್ಟಿ, ಅದ್ರ ಮೇಲ್ಗಡೆ ಲಿಡ್ಡನ್ನು ಕೂಡ ನೀಟಾಗಿ ಕುಂಡ್ರೋವಂಥದ್ದು ಇರಬೇಕು. ಆಮೇಲೆ ಈ ಥರ ದೊಡ್ಡ ಡಬ್ಬಿನ ಅಥವಾ ನಮ್ಮ ಕಡೆ ಸ್ಟೀಲಿನ ಟಾಕಿ ಅಂತ ಬರುತ್ತೆ ನೀರು ತುಂಬಿಡೋದು, ಅದು ಸ್ಟೀಲಲ್ಲಿರುತ್ತೆ, ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ಸೊ ಇವಾಗ ನಾನು ಇಲ್ಲಿ ಒಂದು ಡಬ್ಬಿನ ತೊಗೊಂಡಿದ್ದೀನಿ. ಇದರೊಳಗಡೆ ನಾವು ಕಟ್ ಮಾಡಿರುವಂಥ ಮಾವಿನಕಾಯಿ ತುಕುಡಿನ ಹಾಕ್ಕೊಳ್ಳೋಣ. ಇವಾಗ ಇದೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡಿದ್ವಲ್ಲ, ಇದನ್ನು ಕೂಡ ಇದೇ ಡಬ್ಬಿ ಒಳಗಡೆ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಹೋಗುತ್ತೆ. ನೋಡಿ, ಇವಾಗ ಇದ್ರೊಳಗಡೆ ಉಪ್ಪು ಕೂಡ ಹಾಕ್ಕೊಳ್ಳೋಣ. ಉಪ್ಪು ಕೂಡ ನಾವು ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿದ್ವಿ, ಹಾಗಾಗಿ ಸೀದಾ ಇದ್ರೊಳಗಡೆನೇ ಹಾಕ್ಕೊಳ್ಳೋಣ. ಇದನ್ನು ಇವಾಗ ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಇದನ್ನು ಈ ಥರ ಸ್ಪೂನಿಂದ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ತುಂಬ ಸುಲಭ ಇದೆ, ತುಂಬ ಈಸಿ ಇದೆ. ಯಾರ್ದಾರೆ ಮಾವಿನಕಾಯಿ ತೋಟ ಇದೆ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಮನೆಯಲ್ಲಿ ಕುತ್ಕೊಂಡು ಅಂದರೆ ನೀವು ಇದನ್ನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು. ಇವಾಗ ಇದು ಫುಲ್ ತೆಳಗಡೆ ಕಡಚಿ ಹೋಗಂಗಿಲ್ಲ ಅಂದರೆ ಇನ್ನೂ ಒಂದು ಟ್ರಿಕ್ ಏನಪ್ಪ ಅಂದರೆ, ಇದ್ರ ಮೇಲ್ಗಡೆ ಲಿಡ್ಡನ್ನು ಮುಚ್ಚಿಬಿಟ್ಟು ಇದನ್ನು ನಾವು ಈ ಥರ ಅಗಾಡಿಸ್ಕೋಬೋದು. ಆವಾಗ ನೋಡಿ, ನೀಟಾಗಿ ಎಲ್ಲದೂ ಕೋಟ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಇದ್ರ ಒಳಗಡೆ ಮೇನ್ ಇಂಗ್ರೀಡಿಯೆಂಟ್ಸು ಇಲ್ಲಿ ನೋಡಿ, ಬೆಲ್ಲ ಏನು ಕರಗಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಇದ್ರ ಒಳಗಡೆ ಕಸ ಕಡ್ಡಿ ಇರುತ್ತೆ, ಇದನ್ನು ನಾವು ಸೋಸ್ಕೊಂಡು ಹಾಕ್ಕೋಬೇಕು. ನಿಮ್ಮ ಹತ್ರ ದೊಡ್ಡ ಜಡಿ ಇದ್ದರೆ ಒಂದೇ ಸರ್ತಿಗೆ ದೊಡ್ಡ ಜಡಿಯಿಂದನೇ ಸೋಸ್ಕೋಬೋದು. ನೋಡಿ, ಆ ಚಿಕ್ಕದ ಜಡಿಯಿಂದ ತುಂಬ ಟೈಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಒಂದು ದೊಡ್ಡ ಜಡಿನ ತೊಗೊಂಡಿದ್ದೀನಿ. ಒಳಗಡೆ ಕಸ ಹೋಗಲಾರ್ದಂಥದ್ದು ಸಣ್ಣ ಇರೋವಂಥ ಈ ಥರ ಒಂದು ಜಡಿನ ತೊಗೋಬೋದು. ನೋಡಿ, ಒಳಗಡೆ ಏನಾದರೆ ಕಲ್ಲು ಗಿಲ್ಲು ಇದ್ದರೆ ಎಲ್ಲ ನೀಟಾಗಿ ಜಡಿಯಾಗಿರುತ್ತೆ. ಇವಾಗ ಬೆಲ್ಲ ಎಲ್ಲ ಹಾಕೊಂಡ ನಂತರ
ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಯಾಕಪ್ಪ ಬೆಲ್ಲದ ಪಾಕ ಮಾಡ್ಕೋಬೇಕು ಅಂದರೆ, ನೀವು ಇನ್ಸ್ಟಂಟಾಗಿ ಫ್ರೆಶ್ ಆಗಿನೂ ಕೂಡ ಸೇಲ್ ಮಾಡ್ತೀವಿ, ಮನೆಗೆ ತಿಂತೀವಿ ಅಂದ್ರೂ ಕೂಡ ಬೆಲ್ಲ ಕರಗೋಕ್ಕೆ ನಿಮಗೆ ಮಿನಿಮಮ್ ಒಂದು 3 to 4 days ಬೇಕು. ಸೊ ಇದನ್ನು ಇನ್ಸ್ಟಂಟಾಗಿ ನೀವು ಮಾಡಿ ಇಮಿಡಿಯೇಟಾಗಿನೂ ಕೂಡ ನೀವು ಪ್ಯಾಕ್ ಮಾಡಿ ಸೇಲ್ ಮಾಡಿದರೆ ಡಿಸ್ಪ್ಯಾಚ್ ಆಗೋಕ್ಕೆ, ಆಮೇಲೆ ಅವ್ರ ಮನೆಗೆ ಹೋಗಿ ತಲುಪೋಷ್ಟರಲ್ಲಿ ಇದು ಚೆನ್ನಾಗೆ ನೆಂದಿರುತ್ತೆ ಉಪ್ಪಿನಕಾಯಿ. ಸೊ ಅವರು ಇನ್ಸ್ಟಂಟಾಗಿನೂ ತಿನ್ಕೋಬೋದು, ಅಥವಾ ನಮ್ಗೆ ಫ್ರೆಶ್ ಬೇಕು ಅಂದರೆ ಒಂದು ವಾರ ಇಟ್ಕೊಂಡು ಕೂಡ ತಿನ್ಕೋಬೋದು. ಸೊ ಇದೊಂದು ತುಂಬ ಈಸಿ ಮೆಥಡ್ ಇದೆ ಬಿಸ್ನೆಸ್ ಮಾಡೋರಿಗೆ, ಅಥವಾ ಮನೆಯಲ್ಲೂ ಕೂಡ ಫ್ರೆಶ್ ಉಪ್ಪಿನಕಾಯಿ ಇಷ್ಟಪಡೋರು ಈ ಥರ ಮಾಡ್ಕೋಬೋದು. ಇನ್ನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಅದೆಲ್ಲ ಬಿಡುತ್ತೆ. ಸೊ ಹಾಗಾಗಿ ನೀವು ಹೀಗೆಲ್ಲ ಮಾಡಿ ಮಿಕ್ಸ್ ಮಾಡಿನೂ ಕೂಡ ಪ್ಯಾಕ್ ಮಾಡ್ಬೋದು. ಫ್ರೆಶ್ ಆಗಿ ಬೇಕು ನಮಗೆ, ಇವಾಗ ಹಾಕಿರೋದೇ ಬೇಕು ಅಂತ ಕೆಲವೊಬ್ರು ಕೇಳಿದರೆ ನೀವು ಇದೇ ಥರ ಅವ್ರನ್ನ ಪ್ಯಾಕ್ ಮಾಡಿ ಕೊಡಿ. ಸುಮಾರು ಆರ್ಡರ್ಸ್ ಬರ್ತವೆ, ಯಾಕಂದರೆ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ. ಇನ್ನೂ ಒಂದು ನಾನು ಹೇಳ್ತೀನಿ, ಚೆನ್ನಾಗಿ ಕೇಳಿ. 0 ಆಯಿಲ್ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿರೋದು. ಹೌದು, ಇದರಲ್ಲಿ 0% ಆಯಿಲ್ ಮಾವಿನಕಾಯಿ ಉಪ್ಪಿನಕಾಯಿನ ನಾವು ರೆಡಿ ಮಾಡಿರೋದು. ಮಾವಿನಕಾಯಿ ಉಪ್ಪಿನಕಾಯಿಗೆ ಎಣ್ಣೆ ಹಾಕಿದ್ರೇ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡವರಿಗೆ, ಮತ್ತು ಡಯಟ್ ಕಾನ್ಷಿಯಸ್ ಯಾರಾದರೆ ಇದ್ದಾರೆ ಅಂದರೆ, ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಪ್ರಿಯ ಅನ್ನೋರಿಗೆ, ಎಣ್ಣೆ ಜಾಸ್ತಿ ಇದೆ ಅಂತ ತಿನ್ನೋದು ಬಿಟ್ಟವರಿಗೆ ಇದನ್ನು ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ನೀವು ಕೂಡ ಸೇಲ್ ಮಾಡೋರಿಗೆ ಇನ್ನೂ ಒಂದು ಸೀಕ್ರೆಟ್ ಹೇಳ್ತೀನಿ. 0 ಆಯಿಲ್ ಮಾವಿನಕಾಯಿ ಉಪ್ಪಿನಕಾಯಿ ಅಂತ ಕೊಟ್ಟರೆ 100% ನಿಮ್ಗೆ ಆರ್ಡ್ರು ಕೂಡ ಜಾಸ್ತಿ ಬರುತ್ತೆ. ನೋಡಿ, ನೋಡೋಕ್ಕೆ ಕಲರು ಸಖತ್ತಾಗಿ ಬಂದಿದೆ. ವಾವ್, ತುಂಬ ಟೆಂಪ್ಟ್ ಆಗ್ತಾಯಿದೆ. ಬಿಸಿ ಬಿಸಿ ಚಪಾತಿಗೆ ಮಾವಿನಕಾಯಿ ಉಪ್ಪಿನಕಾಯಿ, ರೊಟ್ಟಿಗೆ, ಅನ್ನ ಮೊಸರಕ್ಕೆ ಹೇಳಿ ಮಾಡಿಕೊಂಡ್ರಂಥ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಸೂಪರ್. ನೋಡಿ, ನನಗಂತೂ ವೇಟ್ ಮಾಡೋಕ್ಕಾಗ್ತಾಯಿಲ್ಲ, ಟೇಸ್ಟ್ ಮಾಡ್ತೀನಿ. ಯಮ್ಮಿ, ಸೂಪರ್, ಪರ್ಫೆಕ್ಟ್, A1. ನೀವು ಒಬ್ಬರಿಗೆ ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಟ್ರೆ 100% ಚಾಲೆಂಜ್ ಮಾಡ್ತೀನಿ, ಅವರೇ ನಿಮಗೆ ಸುಮಾರು ಆರ್ಡರ್ಸ್ ಕೊಡ್ತಾರೆ. ಅಷ್ಟು ಸಖತ್ತಾಗಿದೆ, ಅಷ್ಟು ಟೇಸ್ಟಾಗಿದೆ. ಸೂಪರ್ ಸೂಪರ್ ಅಂದರೆ ಸೂಪರ್. ಇನ್ನೊಂದಂದರೆ, ನೀವು ಒಬ್ಬರಿಗೆ ಒಂದು ಸರ್ತಿ ಈ ಮಾವಿನಕಾಯಿ ಉಪ್ಪಿನಕಾಯಿನ ಆರ್ಡ್ರ್ ಮಾಡಿಕೊಟ್ರೆ ಮಾವಿನಕಾಯಿ ಸೀಸನ್ ಮುಗ್ದಿದ್ರೂ ನಿಮ್ಗೆ ಆರ್ಡರ್ಸ್ ಬರುತ್ತೆ. ಅಷ್ಟು ಚೆನ್ನಾಗಿದೆ, ಇದು ಫಸ್ಟ್ ಕ್ಲಾಸಾಗಿದೆ. ಒಂದು ಸರ್ತಿ 0 ಆಯಿಲ್ ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿನ ಈ ಥರ ಮಾಡಿ ಮನೆಗೂ ಮಾಡ್ಕೊಳ್ಳಿ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ಮಾಡ್ಕೊಳ್ಳಿ. ಸಖತ್ತಾಗಿದೆ ಅಂದರೆ ಸಖತ್ತಾಗಿದೆ. ಸೊ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು. ನೋಡಿ, ನಾನು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಹೇಳೋದನ್ನು ಮರೆತೆ, ಹಾಗಾಗಿ ನಾನು ಇಲ್ಲಿ ಇನ್ನೊಂದು ಸರ್ತಿ ಇವಾಗ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ನಾನು ಮೇನ್ ಇಂಪಾರ್ಟೆಂಟ್ ಟಿಪ್ಸ್ ಹೇಳೋದನ್ನು ಮರೆತುಬಿಟ್ಟೆ ಆ ಟೇಸ್ಟಲ್ಲಿ. ಹಾಗಾಗಿ ಇವಾಗ ಹೇಳ್ತೀನಿ. ನೀವು ಈ ಥರ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕಿಬಿಟ್ಟು ಒಳಗಡೆ ಸ್ಪೂನನ್ನು ಇಟ್ಕೋಬಾರ್ದು. ಒಳಗಡೆ ಸ್ಪೂನನ್ನು ತಕ್ಕೊಳ್ಳಿ. ಆಮೇಲೆ ಮೇಲ್ಗಡೆ ಲಿಡ್ಡನ್ನು ಮುಚ್ಚಬೇಕು. ಲಿಡ್ಡನ್ನು ಮುಚ್ಚಿಬಿಟ್ಟು ನೆಕ್ಸ್ಟ್ ಡೇಗೆ ನೀವು ಮತ್ತೆ ಲಿಡ್ಡನ್ನು ತೆಗೆದು ಇದನ್ನು ನೀವು ಕೈ ಆಡಿಸ್ಬೇಕು. ಇದೇ ಥರ ನೀವು 2 ದಿವಸ ಮಾಡಬೇಕು. ಸೊ ಅವಾಗ ಏನಾಗುತ್ತಂದರೆ ನೀಟಾಗಿ ಹುಳಿ, ಉಪ್ಪು, ಖಾರ ಎಲ್ಲನೂ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಹೊಂದ್ಕೊಳ್ಳುತ್ತೆ. ಸೊ ಹಾಗಾಗಿಬಿಟ್ಟು ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಇನ್ನೂ ಚೆನ್ನಾಗಿ ಟೇಸ್ಟು, ಫ್ಲೇವರು, ಟೆಕ್ಸ್ಚರು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದು ಮೇನ್ ಟಿಪ್ಸ್ ಇದೆ, ಇದನ್ನು ಮಿಸ್ ಮಾಡಬೇಡಿ. ಒಳಗಡೆ ಗಾಳಿ ಹೋಗಬಾರ್ದು. ನೀಟಾಗಿ ಲಿಡ್ಡನ್ನು ಮುಚ್ಚಿ ಮತ್ತೆ 12 hours ಆದ ನಂತರ ತೆಗೆದುಬಿಟ್ಟು ನೀಟಾಗಿ ಕೈ ಆಡಿಸಿ ಮತ್ತೆ ಮುಚ್ಚಿಟ್ಬಿಡಿ. ಆಮೇಲೆ 2 ದಿವಸ ಆದ ನಂತರ 3ನೇ ದಿವಸಕ್ಕೆ ನೀವು ಇದನ್ನು ಗಾಜಿನ ಬಾಣಲಿಯಲ್ಲಿ ಹಾಕಿಬಿಟ್ಟು ಮುಚ್ಚಿ ಇಟ್ಕೋಬೋದು. ಇದೇ ಥರ ಕ್ರಂಚಿನೆಸ್ ನಿಮ್ಗೆ ಉಪ್ಪಿನಕಾಯಿ ಬೇಕಂದರೆ ಫ್ರಿಜ್ಜಿಗೆ ಹಾಕ್ಕೊಳ್ಳಿ. ಈ ಥರ ಬೇಡ, ನಮಗೆ ಒಂದು ಸ್ವಲ್ಪ ಸಾಫ್ಟ್ ಉಪ್ಪಿನಕಾಯಿನೇ ಇರಲಿ ಅಂದರೆ ಆಚೆನೇ ಇಟ್ಕೋಬೋದು. ಸೊ ಆರಾಮಾಗಿ ಉಪ್ಪಿನಕಾಯಿನ ನೀವು 6 ತಿಂಗಳು, ವರ್ಷದಗಟ್ಲೆನೂ ನೀಟಾಗಿ ಇಟ್ಕೊಂಡಿದ್ರೆ ಸ್ಟೋರ್ ಮಾಡ್ಕೋಬೋದು. ಸೊ ಇದು ಇದೆ ಇವತ್ತಿಂದ ಇಂಪಾರ್ಟೆಂಟ್ ಟಿಪ್ಸ್. ಸೊ ನೋಡಿದ್ರಲ್ಲ ಈ ರೆಸಿಪಿ. ಮತ್ತೆ ಸಿಗೋಣ ಇದೇ ಥರ ಹೊಸ ರುಚಿ, ಹೊಸ ಅಡುಗೆ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು.